ಯಾವುದೇ ನಿಮ್ಮ ಪ್ರಶ್ನೆಗೆ ಉತ್ತರಗಳಿದ್ರೆ ದಯವಿಟ್ಟು ಕೇಳಿ, ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ರೈಟ್. ನಮಸ್ತೆ ಸರ್. ರೈಟ್, ಹೇಳಿ. ಈಗೆಲ್ಲ ಗ್ರಂಥಿಗಳ ಬಗ್ಗೆ ಹೇಳಿದ್ರಲ್ಲ, ಈಗ 10 ವರ್ಷದ ಮಕ್ಕಳಿಗೆ ಫ್ಯಾಟ್ ಭಯಂಕರ ಇತ್ತು ಅಂತಂದ್ರ ಯಾವ ಮುದ್ರಾ ಮಾಡ್ಬೇಕು ಅದನ್ನ? ಯಾವ್ದಮ್ಮ? ಫ್ಯಾಟ್ ಭಯಂಕರ ಅದ ನನ್ನ ಮೊಮ್ಮಗಳಿಗೆ ಬಾಡಿ. ಅದು ಸೂರ್ಯ ಮುದ್ರ ಮಾಡಿ, ಸೂರ್ಯ ಮುದ್ರ ಮಾಡಿ. ಇಲ್ಲಿ ಈ ಉಗುರ ಬೆಲ್ಲು ಹೆಬ್ಬೆಲ್ಲು ಮೊದಲನೇ ಭಾಗ ಟಚ್ ಮಾಡಿ, ಆಮೇಲೆ ಉಗುರ ಬೆಲ್ಲು ಹಿಂದ್ಗಡೆ ಟಚ್ ಆಗ್ಲಿ. ಇದು 2 ಕೈಯಲ್ಲಿ ತರ ಮಾಡಿ ಒಡ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಕ್ ಹೇಳಿ. ಒಂದು ಮಿನಿಮಮ್ ಅಂದ್ರೆ 45 ನಿಮಿಷ ಪ್ರತಿ ದಿವಸ ಮಾಡ್ಬೇಕು. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡಿಸಿ. ಥ್ಯಾಂಕ್ ಯು ಸರ್. ಆಮೇಲೆ ಇಲ್ಲಿ ಇದು ಅದಲ್ಲ, ಇದು ನಡ ಟೊಂಕ ಬ್ಯಾಕ್ ರೈಟ್ ಸೈಡ್ ನೋವು ಬರ್ಲಿಕ್ಕತ್ತದ ನನಗ, ಆ ಹಿಪ್ಸ್ ಮೇಲೆ. ಈಗ ಒಂದ್ ತಿಂಗಳಾತ್ರಿ ಹಂಗ್ ಬರ್ಲಿಕ್ಕತ್ತು. ಈಗ ಮಲ್ಕೊಂಡಾಗ ಈಗ ಹೊರಳೋ ಮುಂದ ಬರ್ತದ ಅದು. ಅದಕ್ಕೆ ಯಾವ ಮುದ್ರ ಮಾಡ್ಲಿ? ನಿಮ್ಮ ಅಂದ್ರೆ ಯಾವುದೇ ಪೇನ್ಸ್ ಅಂದ್ರೆ ಈ ಜಾಯಿಂಟ್ ಪೇನ್ಸ್ ಅದೆಲ್ಲ ಹೋಗ್ಬೇಕಂದ್ರೆ ದೇಹದಲ್ಲಿ ಒಂದು ಜನರಲ್ ಆಗಿ ಅಂದ್ರೆ ಸಹಜವಾಗಿ ಇಲ್ಲೇ ಪೇನ್ಸ್ ಬಂದ್ರು ವಾಯುಮುದ್ರ ಈಗಾಗಲೇ ಹೇಳ್ತಿದ್ದಲ್ಲ, ಈ ತರ ವಾಯುಮುದ್ರ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ, ಪೇನ್ ಎಲ್ಲೇ ಇರಲಿ ಪರವಾಗಿಲ್ಲ. ಓಕೆ, ಈಗ ಮುಂದೆ ನಾವು ಸಂಧಿವಾತ ಅಂತ ತಿಳ್ಕೊಂಡಿದೀವಿ, ಸಂಧಿವಾತಕ್ಕೂ ಅಷ್ಟೇ ಆರ್ಥರೈಟಿಸ್ ಇದೆ ವಾಯುಮುದ್ರ. ಸೊ ಇನ್ನು ಈಗ ನಿಮ್ಗೆ ಹಿಪ್ಸ್ ಅದು ಬರ್ತಾ ಇದೆಲ್ಲ ಅದ್ರ ಮೇಲೆ, ಹಿಪ್ಸಿನ ಮೇಲೆ. ಅದೇ ಅಲ್ಲಿದ್ರು ಮೇಲೆ ಇದ್ರು ಇದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸೊ ನೋಡಿ, ಇದೊಂದು ಸಂಧಿ ಮುದ್ರ ಒಂದು ಪ್ರಾಕ್ಟೀಸ್ ಮಾಡಿ. ಓಕೆ, ಒಂದು ಮಧ್ಯದ ಬೆರಳು ಹಿಡ್ಕೋಬೇಕು, ಒಂದು ಉಂಗುರ ಬೆರಳು ಹಿಡ್ಕೋಬೇಕು. ಸಂಧಿ ಮುದ್ರ ಇದು ಮತ್ತೆ ವಾಯುಮುದ್ರ, ಈ 2 ಸಾಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೈಟ್. ಸೊ ಯಾರಾದ್ರೂ ಮಾತಾಡ್ಬೇಕಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ದಯವಿಟ್ಟು. ಹಲೋ ಸರ್, ನಮಸ್ತೆ ಸರ್. ಸಂಧಿ ಮುದ್ರೆ ವಾಯು ಮುದ್ರೆ 2 ಹೇಳಿದ್ರಲ್ಲ, ಈಗ ಜಾಯಿಂಟ್ ಪೇನ್ಸ್ ಯಾವ್ದೇ ಇದ್ರೂ ಅದನ್ನ ಯೂಸ್ ಮಾಡ್ಬೋದು ಸರ್? ಹೌದೌದು, ಜಾಯಿಂಟ್ ಪೇನ್ಸ್ ಯಾವ್ದೇ ಇದ್ರೂ ಸಂಧಿ ಮುದ್ರೆ ಕೆಲಸ ಮಾಡುತ್ತೆ. ಬ್ಯಾಕ್ ಪೇನ್ ಇದ್ರೆ ಮೇರುದಂಡ ಮುದ್ರ, ಲೋಯರ್ ಬ್ಯಾಕ್ ಪೇನ್ ಇದ್ರೆ ಮೇರುದಂಡ ಮುದ್ರ. ತೋರಿಸಿ ಸರ್. ಮೇರುದಂಡ ಮುದ್ರ ಈ ಎಡಗೈಯಲ್ಲಿ ನೋಡಿ, ಎಡಗೈಯಲ್ಲಿ ಈ ಹೆಬ್ಬೆರಳು ಅರ್ಧ ಭಾಗದಲ್ಲಿ ಟಚ್ ಮಾಡಿ, ಮತ್ತೆ ಹೆಬ್ಬೆರಳು ಬ್ಯಾಕ್ ಸೈಡ್ ಟಚ್ ಮಾಡ್ಬೇಕು. ಓಕೆ, ಇದು ಎಡಗೈಯಲ್ಲಿ. ಬಲಗೈಯಲ್ಲಿ ಏನ್ ಮಾಡ್ಬೇಕಂದ್ರೆ ಕಿರುಬೆರಳು ಮತ್ತೆ ಮಧ್ಯ ಬೆರಳುನು ಈ ಹೆಬ್ಬೆರಳು ಕೊನೆದ ಟಚ್ ಮಾಡ್ಕೊಂಡು ಈಗ ಇಟ್ಕೋಬೇಕು. ಇದು ಈ ಮುದ್ರ ಏನಂತ ಹೇಳ್ತೀವಿ? ಮೇರುದಂಡ ಮುದ್ರ. ಮೇರುದಂಡ ಮುದ್ರ. ಪೇನ್ ಕಡಿಮೆ ಆಗುತ್ತೆ ಸರ್ ಇದು? ಲೋಯರ್ ಬ್ಯಾಕ್ ಪೇನ್ ತುಂಬಾ ಜಾಸ್ತಿ ಇರೋರಿಗೆ ಕಡಿಮೆ ಆಗುತ್ತೆ ಸರ್? ಇಮಿಡಿಯೇಟ್ ಇಂಜೆಕ್ಷನ್ ತರ ಕೆಲಸ ಮಾಡಿ. 5 ನಿಮಿಷ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಸರ್. ಇವತ್ತಿನ ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿದೆ. ಪಾಲಿಸ್ಬೇಕಲ್ಲ, ಫಾಲೋ ಮಾಡ್ಬೇಕಲ್ಲ. ಅದು ಏನಾಗುತ್ತೆ ಅಂದ್ರೆ 7 ಗಂಟೆ 7:15 ತನಕ ಕ್ಲಾಸಸ್ ಚೆನ್ನಾಗಿ ಕೇಳ್ಬಿಡ್ತೀವಿ ಸರ್. ಆಮೇಲಿಂದ ಮಕ್ಕಳು ಮನೆ ಕಡೆ ಒಂಚೂರು ಹಂಗಾಗಿ ದಿವಸಕ್ಕೆ 1 ಗಂಟೆ ಮನನ ಮಾಡ್ಕೊಳಕ್ ಸಿಗಲ್ಲ. ಹೌದು, ಹಂಗಾಗಿ ಒಂದೊಂದ್ಸಲ ಮಿಸ್ ಆಗ್ಬಿಡುತ್ತೆ ಸರ್. 1 ಗಂಟೆ ಕಾಲ ಮನನ ಮಾಡ್ಕೋಬೇಕು. ನಾವ್ ಏನ್ ತಿಳ್ಕೊಳ್ಳೋದು ಮನನ ಮಾಡ್ಕೋಬೇಕು ಅಲ್ವಾ? ಅಷ್ಟೇ ಬೇಕಾಗಿರೋದು, ಜಾಸ್ತಿ ಬೇಕಾಗಿಲ್ಲ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ತುಂಬಾ ಅದ್ಭುತವಾದ ವಿಷಯ ತಿಳಿಸ್ಕೊಟ್ರಿ ಸರ್. ಇದನ್ನು ನಾವು ಕೇಳ್ತಾ ಇದೀವಿ, ಬಟ್ 2ನೇ ಸಾರಿ ಮತ್ತೆ ಮನನ ಮಾಡಲ್ಲ, ಹಾಗಾಗಿ ಸಮಸ್ಯೆ ಆಗ್ತದೆ. ದಯಮಾಡಿ ನೀವು ಈ ಒಂದು ಕ್ಲಾಸ್ ಅನ್ನ ನಿಲ್ಲಿಸ್ಬೇಡ್ರಿ. ಚೆನ್ನಾಗಿ ಬರ್ತಾ ಇದೆ, ನಾವೆಲ್ಲ ತಿಳ್ಕೊಳ್ತಾ ಇದೀವಿ. ಅದ್ಭುತವಾದ ಅಕ್ಯುಪ್ರೆಷರ್ ಏನು ಅಂತಾನೆ ಗೊತ್ತಿರ್ಲಿಲ್ಲ, ಅಂತ ವಿಷಯ, ಒಳ್ಳೆ ವಿಷಯನ ಹೇಳ್ಕೊಡ್ತಾ ಇದ್ರಿ. ನಾವು ಕಲಿತೇವಿ, ಏನು ಇದಿಲ್ಲ. ಬಟ್ 2ನೇ ಸರಿ ನಮಗೆ ಮತ್ತೆ ರಿಟರ್ನ್ ಕೇಳದೆ ಇರೋದಕ್ಕೆ ನಮ್ಗೆ ಅದನ್ನ ಮನದಲ್ಲಿ ಉಳಿತಾ ಇಲ್ಲ ಅನ್ಸುತ್ತೆ. ಅದನ್ನ ಮತ್ತೆ ಕೇಳ್ತೇವೆ ಇನ್ ಮುಂದೆ. ದಯಮಾಡಿ ಸರ್ ಅದನ್ನ ಮುಂದುವರಿಸಿ ಅಂತ ನಾ ಹೇಳ್ತೀನಿ. ಒಳ್ಳೆ ಚೆನ್ನಾಗಿ ವಿಷಯ. ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದಲ್ಲ, ಇನ್ನೊಂದು ಚಾನ್ಸ್ ಕೊಟ್ಟಿದ್ದೀನಿ ನಾನು. ಎಲ್ಲಾರು ಕೇಳಿಸ್ಕೊಂಡು ನಾನು ಇರೋ ಪ್ರಶ್ನೆಗಳಿಗೆ ನಿಮ್ಮಿಂದ ಆನ್ಸರ್ ಫಾಸ್ಟ್ ಆಗಿ ಬರ್ತಾ ಇದ್ರೆ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದ್ರೆ ಟೈಮ್ ವೇಸ್ಟ್ ಆಗಬಾರ್ದು, ಯಾರಿಗೂ ಟೈಮ್ ವೇಸ್ಟ್. ನಿಮ್ದು ಸಮಯ ವ್ಯಾಲ್ಯೂ ಇರ್ತದೆ. ಸೊ ಇಲ್ಲ ಸರ್, ಎಲ್ರು ಕೇಳ್ತಿದಾರೆ, ಬಟ್ ಅದನ್ನೇ
ಕೇಳಿರೋದು ಕೇಳಿರೋದು ಮನನ ಮಾಡ್ಕೊಂಡು ಪೂರ್ತಿ ಅದು ಅಳವಡಿಸ್ಕೋಬೇಕು. ಅವಾಗ್ಲೇ ಅದಕ್ಕೂ ಸಾರ್ಥಕತ, ಜ್ಞಾನಕ್ಕೆ ಸಾರ್ಥಕತೆ ಆಗೋದು ಅವಾಗ್ಲೇ. ಇಲ್ಲ ಅಂದ್ರೆ ಜ್ಞಾನಕ್ಕೂ ವ್ಯಾಲ್ಯೂ ಇಲ್ವಲ್ಲ. ಹ್ಮ್ ನಿಜ ಅದೇ. ಸರ್, ನಿಜ. ನಮಗೋಸ್ಕರನೇ ಇರೋದು ಸರ್ ಇದು ಎಲ್ಲ. ನಾವು ತಿಳ್ಕೊಂಡು ನಮ್ಗೆ ಅಳವಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ. ಹೌದು, ಧನ್ಯವಾದಗಳು ಸರ್. ರೈಟ್. ಹಲೋ, ನಮಸ್ತೆ ಸರ್. ನೀವು ಮೊನ್ನೆ ನಮಸ್ತೆ ಇದನ್ನ ಹೇಳಿದ್ರಲ್ಲ, ಮೋಷನ್ ಕ್ಲಿಯರ್ ಆಗ್ಲಿಕ್ಕೆ ಒಂದ್ ಮುದ್ರಾ ಹೇಳಿದ್ರಲ್ಲ, ಹಾ, ಅದನ್ನ ಮಾಡ್ಲಿಕ್ಕತ್ತೇನೆ ಸರ್. ಕರೆಕ್ಟ್ ಆಗಿದೆ. ಯಾವ ಯಾವ್ದು? ತರದ್ದು ಯಾವ ಅದು ಮೋಷನ್ ಕಾಲಾಗ ಹೇಳಿದ್ರಲ್ಲ, ಮೋಷನ್ ಫ್ರೀ ಆಗ್ಲಿಕ್ಕೆ. ಹಾ, ಅದನ್ನ ಮಾಡ್ಲಿಕ್ಕತ್ತೀನಿ. ಅವ್ರು ಹೇಳಿದಂಗ ನಾ ಕ್ಲಾಸಿಗೆ ಇದು ಆಗಿದ್ರೆ ಇವತ್ತು ಹೇಳಿಕತ್ತಿರ್ಲ ಕಂಟಿನ್ಯೂ ಮಾಡ್ರಿ ಸರ್. ಅದನ್ನ ಮನದಟ್ಟ ಮಾಡ್ಕೋತೇವೆ. ಅವ್ರು ಹೇಳಿದಂಗ ನೀವು ಯಾವ ಕ್ಲಾಸು ನಿಂದ್ರಿಸ್ಬೇಡ್ರಿ. ಆಮೇಲೆ ಇಷ್ಟು ದಿವಸ ಸತ್ಯದ ಕಡೆ ಪ್ರಯಾಣ ಇತ್ತಲ್ಲ, ಅಲ್ಲಿ ಜಾಯ್ನ್ ಆಗಿದ್ದೆ ನಾನು. ಅದಕ್ಕೆ ಇಲ್ಲಿ ಆಗ್ಲಿಕ್ಕೆ ಆಗ್ಲಿಲ್ಲ. ನಿಮ್ಮ ಎಲ್ಲಾ ಇದನ್ನು ಕೇಳಿಕತ್ತೀನಿ ನಾನು. ಕಳಿಸಿರ್ತಿಲ್ಲ ಅವನ್ನೆಲ್ಲ. ಅದಕ್ಕೆ ಇದನ್ನ ಮುದ್ರದ್ದು ಇದ್ರದ್ದು ಎಲ್ಲ ಕಂಟಿನ್ಯೂ ಮಾಡ್ರಿ ಸರ್. ನೀವ್ ಹೇಳ್ದಂಗೆಲ್ಲ ಮಾಡ್ತೇವೆ. ಆ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಇದು ಮನ್ಯಾಗ ಕುತ್ಕೊಂಡು ನಮಗ ಫ್ರೀ ಆಗಿ ಸಿಗ್ಲಿಕ್ಕತ್ತದಲ್ಲ, ಬಹಳ ಖುಷಿ ಆಗ್ಲಿಕ್ಕತ್ತದ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಹೇಳಿ. ಮಾಸ್ಟರ್. ಹಾ, ಮಾಸ್ಟರ್, ಅದೇ ಆಗ್ಲೇ ಮೇಡಮ್ ಕ್ಲಾಸ್ ಅಲ್ಲಿ ಅಂದ್ರೆ ಆ ವಿಚಾರ ಮಾತಾಡೋದು ಬೇಡ ಅನ್ನಿಸ್ತು ಮಾಸ್ಟರ್ ನನ್ಗೆ. ಅದು ಟ್ರಿಪ್ ಹೋಗ್ ಬಂದಿದ್ದು ಫುಡ್ ಅಲ್ಲಿ ಏನ್ ಇನ್ಫೆಕ್ಷನ್ ಅಂತ ಗೊತ್ತಾಗ್ತಾ ಇಲ್ಲ ಮಾಸ್ಟರ್. ಜ್ವರನೂ ಬಂತು, ಬಟ್ ಧ್ಯಾನ ಇದ್ರಲ್ಲೇನೆ ಮೆಡಿಸನ್ನೇ ತಗೊಳ್ದೆ ಈ ಸಲ ಜ್ವರ ವಾಸಿ ಮಾಡ್ಕೊಂಡೆ. ಬಟ್ ಲೂಸ್ ಮೋಷನ್ ಆಗ್ತಿರೋದು ನಿಲ್ಲಕ್ ಆಗ್ತಾ ಇಲ್ಲ. 4-5 ದಿವಸಕ್ ಬಂತು ಮಾಸ್ಟರ್. ಏನ್ ಮಾಡ್ಬೇಕು ಅಂತ. ಮತ್ತೆ ಫುಡ್ ಏನಿಲ್ಲ ಇಂಟೇಕ್ ಅಂದ್ರೆ ತಗೊಳಕ್ ಆಗ್ತಿಲ್ಲ. ಅಂದ್ರೆ ನೀವು ಅಂದ್ರೆ ಲೂಸ್ ಮೋಷನ್ಸ್ ಸಂಬಂಧ ನಾವು ತುಂಬಾ ಹೆಚ್ಚಾಗಿ ವಿಡಿಯೋಗಳು ಮಾಡಿದ್ವಿ. ಹೌದು ಮಾಸ್ಟರ್. ಅದೇ ಈಗ ಇಮಿಡಿಯೇಟ್ ಅದು ವಿಡಿಯೋ ತಗೊಂಡು ಪಾಲನೆ ಮಾಡ್ಬೇಕಾಗಿತ್ತು ಅಲ್ವಾ? ಮಾಸ್ಟರ್ ಅದು ಪಾಲನೆ ಮಾಡಿ ನಮ್ಗೆ ಮತ್ತೆ ರಿಪೋರ್ಟ್ ಮಾಡ್ಬೇಕು. ಏನಂತ, ಈ ತರ ನಾನು ಮಾಡಿದೀನಿ, ನನಗೆ ಅದ್ಭುತ ಫಲಿತ ಸಿಕ್ತು, ಆ ಲೆವೆಲ್ ಇರ್ಬೇಕಮ್ಮ. ಹೌದು ಈಗ ಮಾಸ್ಟರ್. ನೋಡಿ, ನೀವು ಸೇಮ್ ಅದೇ ಸಬ್ಜೆಕ್ಟ್ ಮತ್ತೆ ಕೇಳುವಾಗ ನಾನು ಹೇಳ್ತೀನಿ, ತೊಂದರೆ ಇಲ್ಲ. ಬಟ್ ಆದ್ರೆ ನೀವು ಅದಕ್ಕೇನ್ ಪ್ರಯೋಜನ? ಈಗ ಇಂದಿನ ಕ್ಲಾಸ್ ಅಲ್ಲಿ ಹೆಚ್ಚು ಅಂದ್ರೆ ಎಷ್ಟು ಕ್ಲಾಸ್ ಅಲ್ಲಿ ನೋಡಿ ನೀವು, ಇಂದಿನ ಎಷ್ಟೋ ಸೆಷನ್ಸ್ ಆಗಿದೆ. ಹೌದು ಮಾಸ್ಟರ್. ಸೆಷನ್ ಅಲ್ಲಿ ನಾವು ಲೂಸ್ ಮೋಷನ್ಸ್ ಬಗ್ಗೆ, ಮಲಬದ್ಧತೆ ಬಗ್ಗೆ ಹೆಚ್ಚು ವಿಡಿಯೋಗಳು ಅಂದ್ರೆ ಪೂರ್ತಿ ಹೆಚ್ಚು ಮಾಹಿತಿ ಇದೆ. ಹೇಳ್ಬೇಕಂದ್ರೆ ವಿಶಾಲವಾಗಿ ಮಾಡಿದ್ವಿ ಪ್ರತಿ ವಿಡಿಯೋ. ಹೌದು ಮಾಸ್ಟರ್. ಅವಾಗ ಮಾಸ್ಟರ್ ಮಲಬದ್ಧತೆ ಬಗ್ಗೆ ಇತ್ತು, ಹಾಗಾಗಿ ಆ ಕಡೆ ಕಾನ್ಸಂಟ್ರೇಷನ್ ಮಾಡಿದೆ. ಹೀಗ ಆಗತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಮಾಸ್ಟರ್. ಅದು ಸ್ವಲ್ಪ ಆ ಕಡೆ ನಿಗಾ ಕಡಿಮೆ ಮಾಡಿದ್ದೆ. ಲೂಸ್ ಮೋಷನ್ ನೀವು ವಿಡಿಯೋಗಳು ಸರ್ಚ್ ಮಾಡಿ ವಿಡಿಯೋ ಕಂಡಿಡಿದು ಅದು ಹಾ. ಪಾಲನೆ ಮಾಡಿದ್ಮೇಲೆ ಮತ್ತೆ ನೀವು ಇಲ್ಲಿ ಬಂದು ರಿಪೋರ್ಟ್ ಮಾಡಿದ್ರೆ ಎಲ್ಲರೂ ಸಂತೋಷ ಪಡ್ತಾರೆ. ನಾವು ಓಕೆ ಸರ್. ಆಸ್ ಎ ಟೀಚರ್ ನಮಗೂ ತುಂಬಾ ಸಂತೋಷವಾಗುತ್ತೆ ಅಲ್ವಾ? ಓಕೆ ಮಾಸ್ಟರ್. ಓಕೆ ಮಾಸ್ಟರ್. ಅದನ್ನ ನೀವು ಮಾಡಿ. ಆದ್ರೆ ಮೊದಲನೇದು ನೀವೇನ್ ಮಾಡ್ಬೇಕಂದ್ರೆ, ಇದರಲ್ಲಿ ನೀವು ಪಾಲನೆ ಮಾಡ್ಬೇಕಾದ್ರೆ ಒಂದೇ ಇದೆ ಅಲ್ಲಿ. ಏನಂತಂದ್ರೆ, ಈ ತರ ಲೂಸ್ ಮೋಷನ್ಸ್ ಆಗುವಾಗ ಖಂಡಿತವಾಗಿ ನೀವು ತಗೋಬೇಕಾಗಿರೋದು ಅಂದ್ರೆ ಒಳ್ಳೆ ನೀರು ಕುಡಿತಾ ಇರ್ಬೇಕು. ಹಾ, ಯಾಕಂದ್ರೆ ಅದು ಮಾಡ್ತಾ ಇದೀನಿ ಹೆಚ್ಚು ಮಾಸ್ಟರ್. ಹಾ ಹೆಚ್ಚು ನೀರು ಲಾಸ್ ಆಗ್ತಾ ಇರ್ತದೆ. ಓಕೆ, ಹಾ ಹಾ ಎಳ್ನೀರು ಕುಡಿಯೋದು ಈ ತರ ಮಾಡ್ಕೊಂಡು ಸ್ವಲ್ಪ ಲವಣಗಳು ಹೆಚ್ಚಾಗಿ ತಗೋಬೇಕು. ಲವಣಗಳಿಲ್ಲ ಅಂದ್ರೆ ನಿಮ್ಗೆ ವೀಕ್ನೆಸ್ ಬರ್ತದೆ ಇಮಿಡಿಯೇಟ್. ಅದನ್ನ ಮಾಡ್ತಾ ಇದೀನಿ ಮಾಸ್ಟರ್. ಹಾಗಾಗಿ ಈ ಅದು ಶಕ್ತಿ ಇದೆ, ಮತ್ತೆ ಅದೇ ನನ್ ಅದು ಕೆಲಸ ನಾ ಮಾಡ್ಕೊಳ್ಳಿ. ಮುಗಿಸ್ತಾ ಇದೀನಿ. ಆಮೇಲೆ ಹಾ ಇನ್ನೊಂದು ಏನಂದ್ರೆ, ಇದಕ್ಕೂ ಜಲೋದಾರ ನಾಶಕ ಮುದ್ರ ಅಂತಿದೆ. ಅದನ್ನು ಹಾ ಬೇಗವಾಗಿ ಕೆಲಸ ಮಾಡುತ್ತೆ. ಓಕೆ, ಹಾ. ನೋಡಿ, ಜಲೋದಾರ ನಾಶಕ ಮುದ್ರ ಹೆಂಗ್ ಮಾಡೋದು? ಈ ಕಿರು ಬೆರಳು ಕಿರುಬೆರಳು ಹೆಬ್ಬೆಟ್ ಹತ್ರ. ಟಚ್ ಮಾಡಿ ಮತ್ತೆ ಹಾ ಹಿಂದ್ಗಡೆ ಹಾ. ಇದು. ಓ ಓಕೆ, ಹಾ, ಸರಿ ಮಾಸ್ಟರ್. ಓಕೆ. ಧನ್ಯವಾದ ಜಲೋದಾರ ಮಾಸ್ಟರ್. ನಾಶಕ ಮುದ್ರ ಇನ್ನು ಹಾ, ಹೆಚ್ಚಾಗಿ ಇನ್ಫಾರ್ಮೇಶನ್ ಸಿಗತ್ತೆ. ನೀವು ಅದು ಪಾಲನೆ ಮಾಡಿ ಆಯ್ತು ಮಾಸ್ಟರ್. ಖಂಡಿತವಾಗಿ ನಿಮ್ಗೆ ಫಲಿತ ಸಿಗುತ್ತೆ. ಆದ್ರ ಒಂದು ಮಾಡ್ತಾ ಇದ್ದೆ ಮಾಸ್ಟರ್. ನೀರ್ ಇಂಟೇಕು, ಜ್ಯೂಸು, ಫುಡ್ ತಗೊಳ್ದೇ ಇದ್ರೂನು ನೀರು ಫುಡ್ ಬೇಡ, ಮಾಡೋದು. ಫುಡ್ ಬೇಡ, ಇಲ್ಲ, ಫುಡ್ ಬೇಡ. ತಗೊಳ್ತಾನೆ ಇಲ್ಲ ಮಾಸ್ಟರ್. 3 days ಆಯ್ತು. ನೀರು ಚೆನ್ನಾಗಿ ತಗೊಳ್ತಾ ಇದ್ದೀನಿ, ಮತ್ತೆ ಜ್ಯೂಸು ಇಂಥವೇ ತಗೊಳ್ತಾ ಇರೋದು. ಅದನ್ ಮಾಡ್ದೆ. ಬಟ್ ಮುದ್ರಾ ಏನಾದ್ರು ಅದು ಮತ್ತೆ ಹುಡುಕ್ಬೇಕಲ್ಲ ಅಂತ ನಿಮ್ಮನ್ ಕೇಳ್ದೆ ಮಾಸ್ಟರ್. ಅದು ಮನೇಲೂ ನೋಡಿ. ಗೆಸ್ಟ್ ಗಳಿದಾರಲ್ಲ, ಹಾಗಾಗಿ. ತುಂಬಾ ಧನ್ಯವಾದ ಮಾಸ್ಟರ್. ತುಂಬಾ ಓಕೆ, ಧನ್ಯವಾದ. ರೈಟ್. ಮೇಡಮ್, ಮೆಂತ್ಯ ಕಾಳು ಇದೆಯಲ್ಲ, ಅದನ್ನ ಹಾ, ಸೇವನೆ ಮಾಡಿ. ಆಯ್ತು ಮೇಡಮ್. ಓಕೆ, ಥ್ಯಾಂಕ್ ಯು. ಅದನ್ನ ಹಾಕೊಂಡು ನೀರ್ ಕುಡೀರಿ, ತಕ್ಷಣ ನಿಲ್ಲುತ್ತೆ. ಆಯ್ತು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ. ಓಕೆ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಸರ್, ಅದೇ ತಾವು ಹೇಳಿದ್ರಲ್ಲ ಈಗ ಮಾನಸಿಕ ಇದ್ರ ಬಗ್ಗೆ ಅಂತಃಸ್ರಾವಿಕ ಗ್ರಂಥಿಗಳನ್ನ ನಾವು ಆಕ್ಟಿವ್ ಮಾಡ್ಕೋಬೇಕಂದು. ನಮ್ಮ ಕೋವರ್ಕರ್ ಒಬ್ರು ಮಗ ಇದ್ದಾನ ಸರ್. ಅವನು ಏನು ಡಿಪ್ಲೊಮಾ ಆಗಿದೆ. ಡಿಪ್ಲೊಮಾ ಆಗಿ ನಂತರ ಈಗ ಜಾಬ್ಗೆ ಹೋಗ್ತಾ ಇಲ್ಲ, ಮತ್ತೆ ಕೆಲ್ಸಾನು ಮಾಡ್ತಾ ಇಲ್ಲ. ಮನೆಯಲ್ಲೇ ಕೊಡ್ತಾನ, ಊಟ ಮಾಡ್ತಾನ ಮೇಡಮ್, ಏನು ಕೆಲಸ ಇಲ್ಲ ಅಂತ ಪಾಪ ಅವ್ರದ್ದು ಅವ್ನ ಮಗನ ಬಗ್ಗೆ ಚಿಂತೆ ಆಗ್ಬಿಟ್ಟಿದೆ.
ನಂತರ ಅವ್ನಿಗೆಲ್ಲಾ ಹಾಸ್ಪಿಟ್ಲಿಗೆ ತೋರಿಸಿದ್ರು, ಅವ್ನಿಗೆ ಏನು ಡಿಸೀಸ್ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಮಂಗ್ಳೂರ್ಗ್ ಹೋದ್ರು, ಬೆಂಗ್ಳೂರ್ಗ್ ಹೋದ್ರು, ಎಲ್ಲಿ ಹೋದ್ರು, ಆದ್ರೆ ಕೆಲಸ ಇಲ್ಲ, ಊಟ ಮಾಡುದು, ಸುಮ್ಮನೆ ಕೊಡುದು, ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ. ಅದು ಅವ್ನಿಗೆ ಇದನ್ನ ಸಜೆಸ್ಟ್ ಮಾಡ್ಬೇಕಂತ ಅನಿಸ್ತು ಸರ್. ಅದಕ್ಕೆ ತಮ್ದೊಂದು 100% ಇಮಿಡಿಯೇಟ್ಲಿ ಅಂತ ತಕ್ಷಣ ಮಾಡಿ. ಆಗ್ತದೆ. ಓಕೆ ಸರ್, ಇವತ್ತೇ ಏನಿಲ್ಲ, ಹೇಳ್ತೇನೆ ಸರ್ ಅವ್ರಿಗೆ. ಅವನಿಗಿರುವಂತ ಗ್ರಂಥಗಳು ಒಂದು ಎಸ್ ಸರ್. 11 ರಿಂದ 15 ಗ್ರಂಥಗಳು, 11, ಹಾ 12, 13, 14, 15, ಓಕೆ, ಹಾ ಸರ್. ಮತ್ತೆ ಹಾ 28, ಮತ್ತೆ ಹ್ಮ್ 3, 4, 3, 4, 8. 3, 4, 8. ಸೊ 8. ಈ ಎಲ್ಲಾ ಅಂತಃಸ್ರಾವಿ ಗ್ರಂಥಿಗಳನ್ನು ಸರಿಯಾದ ಹಾ ಒತ್ತಡ ಕೊಡ್ತಾ ಸಕ್ಕರೆ ಗೊಳಿಸ್ಕೊಳ್ಳಕ್ಕೆ ಹಾ ಸರ್, ಅದೇ ನಾ ನೋಡಿ. ತಮ್ಗೆ ನೀವು ಅದು ಅವ್ರ ಬಿಹೇವಿಯರ್ ಅಲ್ಲಿ ಅಂದ್ರೆ ಅವರು ಮಾನಸಿಕ ಈ ಏನೇ ಒಂದು ಚಟುವಟಿಕೆ ಇದೆಯೋ, ಮತ್ತೆ ಅವನ ಆಲೋಚನೆ ಯೋಚನೆ ಎಲ್ಲ ಚೇಂಜ್ ಆಗ್ತದೆ, ಬದಲಾವಣೆ ಆಗತ್ತೆ. ಅದೇ ಹೇಳ್ತೇನೆ ಸರ್. ತಮ್ಮ ಬದಲಾವಣೆ ಆಗಿ ಅವನೇ ಒಂದು ನಂತರ ಈಗ ತಾಮ್ರದ ಒಂದು ಪಾತ್ರೆಯಲ್ಲಿ ಗುರಿ ನೀರ್ ಸರ್, ತಾಮ್ರ ಪಾತ್ರೆಯಲ್ಲಿ ನೀರ್ ಕುಡಿಲಿಕ್ಕಿದ್ದು ಅಂತ ಹೇಳಿದ್ರಿ ಸರ್. ಇನ್ನೊಂದು ಬ್ಲೂ ಲೈಟ್ ಅಂತಂದ್ರೆ ಅದು ನನ್ಗೆ ಗೊತ್ತಾಗಲಿ ಸರ್. ಬ್ಲೂ ಲೈಟ್ ಏನಿಲ್ಲ, ಬ್ಲೂ ಲೈಟ್ ಹಾಕ್ಸ್ಕೊಂಡದ್ದು ಅಂದ್ರೆ ಎಲ್ಲಿ ಲೈಟ್ ದೇಹದ ಮೇಲೆ ಮಲ್ಕೊಳ್ಳುವಾಗ, ಇಲ್ಲ ಅಂದ್ರೆ ನಮ್ಗೆ ಯಾವುದೇ ಒಂದು ಅಂಗ ಅಂದ್ರೆ ಒಂದು ಚರ್ಮದ ಮೇಲೆ ಎಲ್ಲೇ ತೊಂದರೆ ಇದ್ರು, ಇಲ್ಲ ಅಂದ್ರೆ ನಮ್ಮ ಇಡೀ ದೇಹಕ್ಕೂ ಅಷ್ಟೇ ಬ್ಲೂ ಲೈಟ್ ಅನ್ನು ತುಂಬಾ ಹೆಲ್ಪ್ ಆಗುತ್ತೆ. ಸ್ವಲ್ಪ ಹೊತ್ತು ನಾವು ಬ್ಲೂ ಲೈಟ್ ಹಾಕೊಂಡು ತುಂಬಾ ಒಳ್ಳೇದು. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಆ ಬ್ಲೂ ಲೈಟ್ ಹಾಕೊಂಡೋದು ಹೇಗೆ, ಆ ಬ್ಲೂ ಲೈಟ್ ನಾವು ಅಂದ್ರೆ ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಏನಿಲ್ಲ, ಈಗ ಸೂರ್ಯನಿಂದ ಬಂದಿರುವಂತ ಆ ಸೂರ್ಯಕಿರಣಗಳಿಂದ ಬ್ಲೂ ಲೈಟ್ ಮಾಡ್ಕೋಬೇಕಾದ್ರೆ ಬ್ಲೂ ಸೀಟ್ ಒಂದು ಅಡ್ಡ ಹಾಕೊಂಡಿದ್ರೆ ಬ್ಲೂ ಲೈಟ್ ನಮ್ಮ ಮೇಲೆ ಬರುತ್ತೆ. ಇಲ್ಲ ಅದು ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಒಂದು ಲೈಟ್, ಯಾವುದೇ ಒಂದು ಲೈಟ್, ಇದು ಅಂದ್ರೆ ಆರ್ಟಿಫಿಷಿಯಲ್ ಕೃತ್ರಿಮ ಲೈಟ್ ಇದ್ರೆ ಆ ಲೈಟ್ಗೂ ಅಡ್ಡವಾಗಿ ಒಂದು ಬ್ಲೂ ಸೀಟ್ ಯಾವ್ದು ಇಟ್ಟಿದ್ರೆ ಅದರಿಂದನೂ ಬ್ಲೂ ರೇಸ್ ನಮ್ಮ ಮೇಲೆ ಪ್ರವಾಹ ಆಗುತ್ತೆ. ಕವರ್ನು ಅದಕ್ಕೆ ಇದು ಮಾಡ್ಬೋದು ಸರ್, ನಾವು ಲೈಟ್ ಹಾಕ್ಬೋದು. లేదా ಲೈಟ್ಗೂ ಬ್ಲೂ ಸೀಟ್ ಕವರ್ ಮಾಡಿದ್ರು ಅದರಿಂದ ಬ್ಲೂ ಲೈಟ್ ಬರ್ತಾ ಇರ್ತದೆ. ಓಕೆ ಸರ್. ಈ ಬ್ಲೂ ಲೈಟ್ಗೆ ಹೀಲಿಂಗ್ ಪ್ರಾಪರ್ಟೀಸ್ ಹೆಚ್ಚಿದೆ. ಅದೇ ಕಂಪ್ಯೂಟರ್ಗೂ ಬ್ಲೂ ಶೀಲ್ಡ್ ಅಂತ ಹಾಕ್ತಾ ಇದ್ದಾರೆ ಸರ್ ಈಗ, ನಮ್ ರೇಸ್ಗೆ ಇದು ನಮ್ಗೆ ಇಫೆಕ್ಟ್ ಆಗ್ಬಾರ್ದು ಅಂತಂದು. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಕ್ಲಾಸ್ ಕಂಟಿನ್ಯೂ ಮಾಡಿ ಸರ್. ನಾವು ಇನ್ ಮುಂದೆ ತಾವ್ ಹೇಳದಂಗ ಮನನ ಮಾಡ್ಕೋತೀವಿ ಸರ್. ಈಗ ಮಾಡ್ತಿದ್ದಿಲ್ಲ ನಾವು ಕ್ಲಾಸ್ ಹೇಳ್ಬೇಕಾದ್ರೆ ಅಷ್ಟೇ ನಾವು ಆಕ್ಟಿವ್ ಆಗಿರ್ತಿದ್ವಿ, ಮತ್ತೆ ಅದನ್ನ ಮನನ್ ಮಾಡ್ತೇವೆ ನಾವು. ಈಗ ಅಂತಃಸ್ರಾವಕ್ಕೆ ಗ್ರಂಥಿಗಳನ್ನ ನಾವು ಮಾಡ್ತಾ ಇದ್ದೀವಿ ಸರ್. ಆದ್ರೆ ಪಾಯಿಂಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಏನು ಪ್ರಾಬ್ಲಮ್ ಆಗುದಿಲ್ಲ ಸರ್? ಏನು ಇಲ್ಲ, ಏನ್ ತೊಂದರೆ ಆಗಲ್ಲ. ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಏನಿದ್ರು ನೀವು ಕೊಡ್ಬೇಕಾದಂತ ಒತ್ತಡಿ ಸ್ವಲ್ಪ ಸ್ವಲ್ಪ ಕೊಡ್ತಾ ಹೋಗಿ, ಹೆಚ್ಚಾಗಿ ಕೊಡೋದೇನು ಬೇಕಾಗಿಲ್ಲ. ಬಟ್ ಅಂತಃಸ್ರಾವಿ ಗ್ರಂಥಿಗಳು ಪ್ರೆಸ್ ಮಾಡುವಾಗ ಸ್ವಲ್ಪ ಹೆಚ್ಚು ಕೊಡಿ, ಯಾಕಂದ್ರೆ ಗ್ರಂಥಿಗಳು ಸ್ವಲ್ಪ ಒಳಗಡೆ ಇರುತ್ತೆ, ಹಿಂದ್ಗಡೆ ಒಳಗಡೆ ಇರುತ್ತೆ. ಅವು ಸ್ವಲ್ಪ ಮಿಕ್ಕಿದ ಪಾಯಿಂಟ್ಸ್ ಎಲ್ಲ ನಿಧಾನ ಸ್ವಲ್ಪ ಸ್ವಲ್ಪ ಒತ್ತಡಿ ಸಾಕು ಅಷ್ಟೇ. ನಂದು ಥೈರಾಯ್ಡ್ ಇತ್ತು ಸರ್. ಥೈರಾಯ್ಡ್ಗೆ ನಾನು ಟ್ಯಾಬ್ಲೆಟ್ 100 mg ತಗೊಳಕ್ ಹೇಳಿದ್ರು. ಈಗ ನಾನು ಅಳವಡಿಸ್ಕೊಂಡ ನಂತರ ನಾ ಹಾಸ್ಪಿಟ್ಲ್ಗೆ ಹೋದಾಗ ಇದು ಟ್ಯಾಬ್ಲೆಟ್ ಕಡಿಮೆ ಮಾಡಿದಾರೆ ಸರ್. 75 mg ಮಾಡಿದಾರ ಅವ್ರು. ಡಾಕ್ಟರ್ ಚೆಕ್ ಮಾಡಿ ಹೇಳಿದಾರೆ. ಅಂದ್ರೆ ನನಗೂ ಎಫೆಕ್ಟ್ ಆಗಿದೆ ಅಂತ ಅನ್ಕೊಂಡೆ ನಾನು. ಹೌದು, 100% ಅದು ಆಗತ್ತೆ. ಇನ್ನೊಂದು ಮೊನ್ನೆ ಥೈರಾಯ್ಡ್ ಮುದ್ರಣ ಹೇಳಿದ್ವಲ್ಲ, ಹೌದು ಸರ್. ಥೈರಾಯ್ಡ್ ಮುದ್ರ ಶಂಖ ಮುದ್ರ ಹೌದು ಸರ್. ಅದು ಅದ್ಭುತವಾದ ಕೆಲಸ ಮಾಡತ್ತೆ. ಮುದ್ರಾ ಮಾಡಿಲ್ಲ, ಇನ್ಮೇಲೆ ಕಂಟಿನ್ಯೂ ಮಾಡ್ತೇನೆ ಸರ್, ಪ್ರಾಕ್ಟೀಸ್ ಮಾಡ್ತೇನೆ. ಇದು ಕ್ಲಾಸ್ ಕಂಟಿನ್ಯೂ ಮಾಡಿ ಸರ್, ಒಳ್ಳೇದಿದೆ. ನಾವು ಮಾಹಿತಿ ನಾವು ಪಡ್ಕೋಬಹುದು, ಮತ್ತೊಬ್ಬರಿಗೆ ಹೇಳಲಿಕ್ಕೂ ಅನುಕೂಲ ಆಗುತ್ತೆ ಸರ್. ಕಂಟಿನ್ಯೂ ಮಾಡಿ ಸರ್. ಇನ್ಮೇಲೆ ಅಲರ್ಟ್ ಆಗಿರ್ತೀವಿ, ಆಮೇಲೆ ಮನನ ಮಾಡ್ತೇವಿ. ತಾವು ಟೆಸ್ಟ್ ರೂಪದಲ್ಲಿ ಮಾಡ್ತೇನೆ ಅಂದಿದ್ರು ಸರ್, ಅದು ಮಾಡೋದು ಒಳ್ಳೇದ್ ಅನಿಸ್ತೈತೆ ಸರ್ ನಮ್ಗೆ. ಕ್ವಶನ್ ಆನ್ಸರ್ ಮಾಡಿದ್ರೆ ಮಾಡಿ ಸರ್, ಮಾಡಿ ಕ್ವಶನ್ ಆನ್ಸರ್ ಇದ್ರೆ ನಾವು ಸ್ವಲ್ಪ ಪ್ರಿಪೇರ್ ಆಗಿ ಬರ್ಬೋದು. ಏನ್ ಮಾಡ್ಬೇಕಂದ್ರೆ ಯಾರಾದ್ರೂ ನಮ್ಗೆ ವಾಲಂಟಿಯರ್ಸ್ ಬೇಕಾಗತ್ತೆ, ನಿಮ್ಮಂತವ್ರು ವಾಲಂಟಿಯರ್ಸ್ ತರ. ಅಂದ್ರೆ ನೀವು ಯಾರನ್ನ ನಿಮ್ಮಲ್ಲಿ ವಾಲಂಟಿಯರ್ಸ್ ಆಗ ಮುಂದೆ ಬಂದ್ರೆ ಸ್ವಲ್ಪ ಪ್ರಶ್ನೆಗಳು ಪ್ರಿಪೇರ್ ಮಾಡೋದು ಅದೆಲ್ಲ ಹೋದ್ರೆ ಈಸಿ ಆಗತ್ತೆ. ಯಾಕಂದ್ರೆ ಒಂದು ಟೀಮ್ ಇದ್ರೇನೆ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ. ಮಾಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್ ಸರ್, ಇದು ಬ್ಲೂ ಲೈಟ್ ಅಂದ್ರೆ ಝೀರೋ ಕ್ಯಾಂಡಲ್ ಬಲ್ಬ್ ಅಲ್ಲಿ ಬ್ಲೂ ಲೈಟ್ ತರದ್ದು ಹಾಕೋಬಹುದು ಸರ್ ರಾತ್ರಿ ಹೊತ್ತು? ಹಾಕೋಬಹುದು. ಬ್ಲೂ ಲೈಟೇ ಬ್ಲೂ ಆಗಿದ್ರೆ ಸ್ವಲ್ಪ ಹಾಕೋಬಹುದು, ಒಳ್ಳೇದು. ಇಡೀ ರಾತ್ರಿ ಹಾಕಿರ್ಬೋದಾ ಸರ್ ಅದು? ಲೈಟ್ ಆದ್ರೆ ಜನರಲಿ ಏನಂದ್ರೆ ನಾವೆಲ್ಲದು ನೈಟ್ ಟೈಮ್ ಮಲಗುವಾಗ ಮಾತ್ರ ಆಗ್ಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ನೈಟ್ ಟೈಮ್ ಏನಂದ್ರೆ ಸ್ವಲ್ಪ ಮಿಕ್ಕಿದ ಟೈಮಲ್ಲಿ ಯಾವಾಗ ನೀವು ಟ್ರೀಟ್ಮೆಂಟ್ ತರ ಮಾಡ್ಕೊಂಡ್ರೆ ಒಳ್ಳೇದು. ನೈಟ್ ಮಲಗುವಾಗ ಏನಾಗುತ್ತೆ ಅಂದ್ರೆ ನಮ್ಮ ಈ ಎಸ್ಪೆಷಲಿ ಮೆಲಟೋನಿನ್ ಇದೆಲ್ಲ ಕೆಲಸ ಮಾಡ್ತಾ ಇರ್ತದೆ. ಓಕೆ, ಮೆಲಟೋನಿನ್ ಅಂತ ಉತ್ಪನ್ನ ಆಗ್ಬೇಕು, ಯಾವುದೇ ಲೈಟು ಮೇಲೆ ಬೀಳಬಾರ್ದು. ಓಕೆ, ಯಾಕಂದ್ರೆ ಖಂಡಿತವಾಗಿ ಅವಾಗ ನೈಟ್ ಟೈಮ್ ಎಲ್ಲಾನು ಈ ರಿಪೇರ್ ವರ್ಕ್ ಆಗ್ತಾ ಇರ್ತದೆ. ಅಂದ್ರೆ ಒಂದು ರಿಪೇರ್ ಮತ್ತೆ ರಿಜುವನೇಷನ್ ಅದೆಲ್ಲ ಆಗ್ತಾ ಇರ್ತದೆ. ಮೈಂಟೆನೆನ್ಸ್ ಎಲ್ಲ ಆಗ್ತಾ ಇರ್ತದೆ. ಬಾಡಿ ಪ್ರತಿ ಅಂಗ ನಿರ್ವಹಿಸ್ಕೊಂತ ಇರ್ತದೆ, ತನಗೂ ಬೇಕಾಗಿರುವಂತ ವ್ಯರ್ಥ ಪದಾರ್ಥಗಳನ್ನ ತೆಗೆದುಹಾಕೋದೆಲ್ಲ.
ನೈಟ್ ಅವಾಯ್ಡ್ ಮಾಡಿ, ಮಿಕ್ಕಿದ ಟೈಮಲ್ಲಿ ನೀವು ಅಳವಡಿಸ್ಕೊಳ್ಳಿ, ಪರವಾಗಿಲ್ಲ. ಓಕೆ. ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ ಮ್ಯಾಮ್. ಸರ್. ಡೈಲಿ ಮೋಷನ್ ಈಸಿಯಾಗಿ ಆಗ್ಲಿಕ್ಕೆ ಮುದ್ರಾ ತೋರಿಸಿ ಸರ್, ಅದು ಗೊತ್ತಿಲ್ಲ ನನಗೆ. ಸ್ವಲ್ಪ ಜೋರಾಗಿ ಮಾತಾಡಿ ಮ್ಯಾಮ್. ಸರ್ ಡೈಲಿ ಮೋಷನ್ ಕ್ಲಿಯರ್ ಆಗಿ ಆಗ್ಲಿಕ್ಕೆ ಮುದ್ರಾ ತೋರಿಸಿ ಸರ್, ಅದು ನನಗೆ ಗೊತ್ತಿಲ್ಲ. ಓಕೆ. ಸೊ ಇದಂದ್ರೆ ಕಾನ್ಸ್ಟಿಪೇಷನ್ ಅಂತ ಅಂದ್ರೆ ನೀವು ಹೇಳೋದು ಮಲಬದ್ಧತೆ ಅಲ್ವಾ? ಹೌದು ಸರ್, ಹೌದು. ಮಲಬದ್ಧತೆಗೆ ಈ ಅಪಾನ ಮುದ್ರ ಮಾಡಿ ಸಾಕು. ಅಪಾನ ಮುದ್ರ ಇದೊಂದು ಮಾಡಿ, ಓಕೆ ಸರ್. ಓಕೆ ಸರ್. ಕಾನ್ಸ್ಟಿಪೇಷನ್ ಹೋಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಇದೊಂದು ಶುಚಿ ಮುದ್ರ ಅಂತ ಇದೆ. ಶುಚಿ ಮುದ್ರ ಅಂದ್ರೆ ನೋಡ್ಕೊಳ್ಳಿ, ಇದು ಹೆಬ್ಬೆರಳು ಒಳಗಡೆ ಹೋಗ್ಬೇಕು, ಮೂಡು ಬೆರಳು ಇದ್ರ ಮೇಲೆ ಹೋಗ್ಬೇಕು, ಆಮೇಲೆ ಇದು ಈ ತರ ಓಕೆ ಸರ್. ಶುಚಿ ಮುದ್ರ. ಆಮೇಲೆ ಇನ್ನೊಂದೇನಂದ್ರೆ ನೀವು ವಿಸರ್ಜನೆಗೆ ಹೋಗುವಾಗ, ವಿಸರ್ಜನೆಗೆ ಮುಂದೆ, ಈ ವಿಸರ್ಜನೆಗೆ ಹೋಗಿದ್ರು ಅಲ್ಲೇ ಕೂತ್ಕೊಂಡ್ರು ಇದು ಪ್ರೆಸ್ ಮಾಡ್ಕೊಂತ ಇರಿ, ಬೇಗ ಕಾನ್ಸ್ಟಿಪೇಷನ್ ಬೇಗ ರಿಲೀಫ್ ಆಗುತ್ತೆ. ಇಮಿಡಿಯೇಟ್ గా ನಿಮ್ಮ ಸ್ಟೂಲ್ಸ್ ಎಲ್ಲ ಆಚೆ ಕಡೆ ಹೋಗುತ್ತೆ, ಮಲ ಎಲ್ಲ ಆಚೆ ಕಡೆ ಹೋಗುತ್ತೆ. ಓಕೆ ಈ ಪಾಯಿಂಟ್ ಈ ತರ ಪ್ರೆಸ್ ಮಾಡ್ಕೋತಾರೆ. ಓಕೆ, ತುಂಬಾ ಧನ್ಯವಾದಗಳು ಸರ್. ದೊಡ್ಡಗೌಡರ ಮಾತಾಡ್ಬೇಕಾ? ಕೊನೆಯದಾಗಿ ಈಗ ಮುಕ್ತಾಯ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಇದು ಇಲ್ಲಿ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಅಲ್ವಾ ಸರ್? ಇಲ್ಲಿ ಇಲ್ಲಿ ಮೇಲ್ಗಡೆ ತುಟಿಯಿಂದ ಇದು ಏನಂದ್ರೆ ಫಿಟ್ಸ್ಗೂ ಯೂಸ್ ಆಗುತ್ತೆ. ಫಿಟ್ಸ್ ಅಂದ್ರೆ ಯಾರಿಗನ ಮೂರ್ಛೆ ಅಪಸ್ಮಾರಕ ಸ್ಥಿತಿ ಬಂದ್ರೆ ಇಲ್ಲಿ ಈ ತರ ಪ್ರೆಸ್ ಮಾಡ್ತಾ ಹೋದ್ರೆ ಅವರು ಎತ್ತಾರೆ. ಓಕೆ, ಇದು ಅಪಸ್ಮಾರಕ ಮೂರ್ಛೆ ರೋಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಪಾಯಿಂಟ್. ಆಮೇಲೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆಯಿಂದ ಪರಿಹಾರ. ಇದು ಎರಡಕ್ಕೂ ಆಗುತ್ತೆ. ಇದು ಬಂದು ಓನ್ಲಿ ಇದು ನೀವು ಹೇಳಿದಲ್ಲ ಮೆಮರಿ ಶಕ್ತಿ, ಜ್ಞಾಪಕ ಶಕ್ತಿ, ಇದೊಂದು ಮತ್ತೆ ಇಲ್ಲಿ ಈ 2 ಪಾಯಿಂಟ್. ಈ 2. ಓಕೆ ಓಕೆ ಸರ್. ಸರ್ ಮತ್ತೆ ಅದು ನಾನು ಮೊಬೈಲ್ ಚೇಂಜ್ ಮಾಡಿದೆ, PDF ಎಲ್ಲ ಹೊರಟೋಗ್ಬಿಟ್ಟಿದೆ, ಹೆಂಗ್ ತಗೊಳ್ಳೋ ಸರ್ ಅದು? ಯಾರ ಹತ್ರ ಇದ್ರೆ ಅವರು ಸಹಾಯ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಯಾರ ಇದ್ರೆ ಅವ್ರ ನಂಬರ್ ನನಗೆ ಕೊಡಿದ್ರೆ ನಾನು ಹೆಲ್ಪ್ ಆಗುತ್ತೆ ಸರ್. ಓಕೆ, ಅಂದ್ರೆ ಯಾರ ಇದ್ರೆ ನಂಗೆ ಫೋನ್ ನಂಬರ್ ಹೇಳಿ ಅವ್ರದ್ದು. ಅವ್ರು ಹೇಳ್ಬೇಕು ಈಗ ಮಾಸ್ಟರ್ಸ್. ಅದೇ ಯಾರ್ತ ಇದೆ ಅವ್ರ ಹಂಗೆ ಫೋನ್ ನಂಬರ್ ಹೇಳಿ ಸರ್. ಸ್ನೇಹಿತರೆ, ನಿಮ್ಮ ಹತ್ರ ಯಾರಾದ್ರೂ 9164 ಒಂದ್ ನಿಮಿಷ ಹೇಳಿ, ನಂಬರ್ ಹೇಳಿ. 916480 916480 3582. 3582. ಸರ್ ಹೆಸರು ನಿಮ್ದು? ಜಗದೀಶ್ ಬಾವಿಕಟ್ಟಿ ಸರ್. ಓಕೆ ಓಕೆ, ಜಗದೀಶ್. ಓಕೆ ಸರ್. 916480 3582 ಅಲ್ವಾ? ಓಕೆ ಸರ್, ಕಳಿಸ್ತೇನೆ ಸರ್, ನಿಮಗೆ ವಾಟ್ಸಪ್ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಧನ್ಯವಾದ ಸರ್. ಧನ್ಯವಾದ ಸರ್ ನಿಮ್ಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದ. ಯಾರು ಮಾತಾಡ್ಬೇಕಾ? ಕುಮಾರ್ ಹೇಳಿ. ಮಾತಾಡಿ. ಇದು ಅಸ್ತಮೈಥುನ ಅಡ್ಡ ಪರಿಣಾಮ ಆಗುತ್ತೆ ಅಂತ ಹೇಳಿದ್ರಲ್ಲ, ಅಸ್ತಮೈಥುನ ಮಾಡ್ಕೊಂಡು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಅದ್ಯಾರ ಏಜ್ ಅಲ್ಲಿ ಮಾಸ್ಟರ್ ಅದೇನೆ ಅಸ್ತಮೈಥುನ ಮಾಡಿದ್ರೆ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಲ್ಲ? ಹೌದು, ಕೇಳಿಸ್ತಿದ್ಯಾ? ಈಗ ಆ ಏಜ್ ಅಲ್ಲಿ ಸಹಜವಾಗಿ ಅದು ಮೂಡುತ್ತೆ ಒಬ್ರಿಗೂನು. ವಾಯ್ಸ್ ಕ್ಲಿಯರ್ ಇಲ್ಲ. ಇವಾಗ ಕೇಳಿಸ್ತಿದ್ದ ಮಾಸ್ಟರ್? ಈಗ ಕೇಳಿಸ್ತಾ ಇದೆ. ಅದೇ ತರ ವಾಯ್ಸ್ ಬರ್ಬೇಕು. ಹೇಳಿ. ಮಾಸ್ಟರ್, ಅದೇ ಆ ಏಜ್ ಅಲ್ಲಿ ಅವಾಯ್ಡ್ ಮಾಡೋದು ಹೇಗೆ? ಆ ಏಜ್ ಮಕ್ಕಳಲ್ಲಿ ಅದು ಸಹಜವಾಗಿ ಮೂಡುತ್ತೆ, ಇಲ್ಲ ಆಪೋಸಿಟ್ ಸೆಕ್ಸ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಸೊ ಅದು ಅವಾಯ್ಡ್ ಮಾಡಕ್ಕೆ ಕೆಲವರು ಈ ತರ ಸೆಲ್ಫ್ ಎಂಜಾಯ್ಮೆಂಟ್ ಮಾಡ್ಕೊತಾ ಇರ್ತಾರೆ. ಅದನ್ನ ಅವಾಯ್ಡ್ ಮಾಡೋದು ಹೇಗೆ ಮಾಡ್ಸೋದು? ಅಂತಸ್ರಾವಿಕ ಗ್ರಂಥಿಗಳು ಸರಿಯಾದ ಪಾಲನೆ ಮಾಡ್ಬೇಕು. ಅಂತಸ್ರಾವಿಕ ಗ್ರಂಥಿಗಳು 11 to 15 ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ 3, 4 ಮತ್ತೆ 8. ಓಕೆ, ಇಷ್ಟು ಗ್ರಂಥಿಗಳು ಮತ್ತೆ 25, 28 ಟೋಟಲ್ 8 ಗ್ರಂಥಿಗಳಿದೆಲ್ಲ. ಇದು ಸರಿಯಾದ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ದಿವಸ ಒತ್ತಡ ಕೊಡ್ತಾ ಹೋಗಿ. ಅವಾಗ ಈ ಓವರ್ ಸೆಕ್ಸ್ ಸಂಬಂಧಿತ ಹೆಚ್ಚು ಆಲೋಚನೆಗಳು ಎಲ್ಲ ಕಡಿಮೆ ಆಗ್ತದೆ.
ಓಕೆ ಓಕೆ. ಅದು ಯಾವ ಒಟ್ಟಲ್ಲಿ ವಯಸ್ಸಲ್ಲಿ ಮಾಡೋದ್ರಿಂದ ನೋಡಿ, ಯಾವ ವಯಸ್ಸಲ್ಲಿ ಬರ್ಬೇಕು ಆ ವಯಸ್ಸಲ್ಲೇ ಬರ್ಬೇಕು ಅಲ್ವಾ? ಹೌದು. ಏನಾಗ್ತದೆ ಅಂದ್ರೆ ಅದು ಒಂಥರ ಪ್ರೀ ಮೆಚ್ಯೂರ್ಡ್ ತರ ಆಗ್ತಾ ಇದೆ. ಯಾಕಂದ್ರೆ ಆ ಗ್ರಂಥಿಗಳು ಓವರ್ ಕೆಲಸ ಮಾಡ್ತದೆ, ಇಲ್ಲಾಂದ್ರೆ ಅಂಡರ್ ಕೆಲಸ ಮಾಡುತ್ತೆ. ಹಾ ಆದ್ರೆ ಹೆಚ್ಚು ಕೆಲಸ ಮಾಡೋದು, ಇಲ್ಲಾಂದ್ರೆ ಕಡಿಮೆ ಕೆಲಸ ಮಾಡೋದು, ಸರಿಯಾದ ಕೆಲಸ ಮಾಡಲ್ಲ, ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಇಲ್ಲ ಅವು. ಓಕೆ ಓಕೆ. ಅವಾಗ ಅದು ನಿಮಗೆ ಇಂಥ ಅಡ್ಡಪರಿಣಾಮ ಕಾಣಿಸ್ತಾ ಇರ್ತದೆ. ಅದು ಸಕ್ರಿಯಗೊಳಿಸ್ಕೊಂಡ್ರೆ ಮತ್ತೆ ಸರಿ ಹೋಗ್ತದೆ. ಅದು ಅಪರೂಪಕ್ಕೊಮ್ಮೆ ಮಾಡೋದ್ರಿಂದ ತಪ್ಪಾಗುತ್ತಾ ಅಥವಾ ಹೇಗೆ? ಅದು ಮಾಡದೇ ತಪ್ಪಾ ಅಂತ? ಮಾಡದೇ ತಪ್ಪು. ಓಕೆ. ಸಹಜವಾದ ಲೈಂಗಿಕ ಕ್ರಿಯೆ ತಪ್ಪಾಗೋದಿಲ್ಲ ಅದು, ಅದರಲ್ಲಿ ಬಟ್ ಆದ್ರೆ ಆ ವಯಸ್ಸು ಬರ್ಬೇಕಲ್ಲ. ಅದೇ ಅದೇ ಆ ಏಜ್ ಅಲ್ಲಿ ಸಹಜವಾಗಿ ಡೈಲಿ ಮಾಡೋದ್ರಿಂದ ತಪ್ಪೇನಿಲ್ಲ ಮಾಸ್ಟರ್, ಅಥವಾ ಅದಕ್ಕೂ ತಪ್ಪೇನಿಲ್ಲ, ತಪ್ಪೇನಿಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ ಇನ್ನೊಂದು ಅತಿ ಹೆಚ್ಚು ಮಾಡಬಾರ್ದು. ಓಕೆ, ಅಷ್ಟೇ ಸೆಕ್ಸ್ನು ಅಷ್ಟೇ ಹೆಚ್ಚು ಮಾಡಬಾರ್ದು. ಹೆಚ್ಚು ಅನ್ನೋದು ಬೇಕಾಗಿಲ್ಲ. ಅದಕ್ಕೇನೋ ಒಂಥರ ಅಂದ್ರೆ ಆಕರ್ಷಿತ, ಮತ್ತೆ ಅದು ಎಷ್ಟು ಬೇಕೋ ಅಷ್ಟೇ, ಪ್ರತಿಯೊಂದು ಅಷ್ಟೇ ಅಲ್ವಾ. ಅತಿ ಸರ್ವತ್ರ ವರ್ಜಯೇತ್, ಅತಿ ಸರ್ವತ್ರ ವರ್ಜಯೇತ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಹೆಚ್ಚು ಯಾವುದೇ ಮಾಡಿದ್ರೆ ತೊಂದರೆ ಆಗತ್ತೆ. ಓಕೆ, ಆ ಗ್ಲ್ಯಾಂಡ್ಗಳಿದೆಲ್ಲ ಸೆಕ್ಸ್ ಗ್ಲ್ಯಾಂಡ್ಸ್ ಹಾನಿ ಆಗತ್ತೆ ಅದಕ್ಕೆ. ಎಸ್ ಮಾಸ್ಟರ್. ಓಕೆ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ರೈಟ್. ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ವಿ. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರಗಳು. ಈ ದಿನ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲರಿಗೂ ಆತ್ಮಪೂರ್ವಕ ನಮಸ್ಕಾರಗಳು. ಧನ್ಯವಾದಗಳು ಗುರುಜಿ.